ಬಾಗಲಕೋಟೆ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಪ್ರಗತಿಪರ ರೈತರು, ಮುತ್ಸದ್ದಿ ರಾಜಕಾರಣಿಗಳಾಗಿರುವಂತ ದಿವಂಗತ ಎಚ್.ವೈ. ಮೇಟಿಕಕ್ಕ ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ದೈವಾಧೀನರಾಗಿರುವಂತಹ ಸುದ್ದಿ ತಿಳಿದು ಮನಸ್ಸಿಗೆ ಅತ್ಯಂತ ನೋವುಂಟಾಯಿತು. ಅವರು ಕಳೆದ 25 ವರ್ಷಗಳಿಂದ ನಿರಾಣಿ ಕುಟುಂಬ ಮತ್ತು ಮೇಟಿ ಅವರ ಕುಟುಂಬ ಒಂದೇ ಕುಟುಂಬದ ತರ ನಾವು ನಡ್ಕೊಂಡು ಬಂದಿದ್ದೀವಿ. ನನ್ನ ಕೈಗಾರಿಕೆಗಳಿಗೆ ಅವರು ಅಬಕಾರಿ ಮಂತ್ರಿಗಳಿದ್ದಾಗ ಸಾಕಷ್ಟು ಪ್ರಾಮಾಣಿಕವಾಗಿ ನನಗೆ ಸಹಾಯ ಸಹಕಾರವನ್ನು ಮಾಡೋದ್ರ ಜೊತೆಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನವನ್ನ ಮಾಡಿರುವಂತಹ ವ್ಯಕ್ತಿ ಮೇಟಿಕಕ್ಕ ಅವರು. ಕಳೆದ 2 ದಿವಸಗಳ ಹಿಂದೆನೆ ನಾನು ಅಪೋಲೋ ಆಸ್ಪತ್ರೆಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅವರ ಆರೋಗ್ಯವನ್ನ ವಿಚಾರಣೆ ಮಾಡಿದಾಗ ಅವರು ನೋಡಿದಾಗ ನನಗೆ ಏನು ಅನಿಸಲೇ ಇಲ್ಲ. ಇಷ್ಟೊಂದು ಬೇಗನೆ ಅವರು ನಮ್ಮ ನಗಲ್ತಾರೆ ಅನ್ನುವಂತ ಸಂಶಯ ನನಗೆ ಬರಲೇ ಇಲ್ಲ. ಕನಿಷ್ಠ 2 ಗಂಟೆಗಳ ಕಾಲ ಅವರ ಎಲ್ಲ ಕುಟುಂಬದ ಜೊತೆಗೆ ಒಂದು ಹರಟೆ ಹೊಡೆದು ಆರೋಗ್ಯ ವಿಚಾರಣೆ ಮಾಡಿ ಬರುವಾಗ ಹೇಳಿದ್ರು, ಇಲ್ಲ ನಾನು ಊರಿಗೆ ಬಂದಾಗ ಎಲ್ಲರೂ ಸೇರಿ ಒಂದು ಪ್ರೀತಿಯ ಭೋಜನವನ್ನು ಮಾಡೋಣ, ನೀವು ಬರಬೇಕು ಅನ್ನುವಂಥದ್ದನ್ನು ಸಹಿತ ಹೇಳಿದ್ರು. ಬಹಳ ಮನಸ್ಸಿಗೆ ನೋವಾಯ್ತು. ಅವರು ನಡೆದು ಬಂದ ದಾರಿ ಅತ್ಯಂತ ಸಣ್ಣ ಸ್ಥಾನದಿಂದ ಅತ್ಯಂತ ದೊಡ್ಡ ಸ್ಥಾನದವರೆಗೂ ಒಬ್ಬರು ಮಂತ್ರಿಯಾಗಿ ಸೇವೆಯನ್ನು ಮಾಡುವಂತ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು. ಅವ್ರಿಗೆ ಯಾವುದೇ ರೀತಿಯಿಂದ ಅಹಂ ಇರಲಿಲ್ಲ. ಅವ್ರು ನಾನು ಮಂತ್ರಿ ಆಗಿದ್ದೇನೆ, ನಾನು ಶಾಸಕನಾಗಿದ್ದೇನೆ ಅನ್ನುವಂಥದ್ದು ಅವರಲ್ಲಿ ಯಾವತ್ತೂ ಆ ಭಾವನೆ ಬರಲಿಲ್ಲ. ಅವ್ರ ಕೊಡುಗೆ ಸಾಕಷ್ಟು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಎಲ್ಲಾ ಕ್ಷೇತ್ರದಲ್ಲಿನೂ ಅವರು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ ಒಂದು ಸರ್ಕಾರಿ ಆಸ್ಪತ್ರೆ ಬರಲಿಕ್ಕೆ ಒಂದು ಹೆಚ್ಚು ಪರಿಶ್ರಮವನ್ನ ಮಾಡಿರುವಂತವರು ಎಚ್.ವೈ. ಮೇಟಿಕಕ್ಕ ಅವರು. ದುರಾದೈವ ಅವರು ಸ್ಯಾಂಕ್ಷನ್ ಮಾಡ್ಕೊಂಡು ತಂದಿರುವಂತದ್ದನ್ನ ಭೂಮಿ ಪೂಜೆ ಮಾಡುವಂತದ್ದು ಈ ಸಂದರ್ಭದಲ್ಲಿ ಆಗ್ಲಿಲ್ಲ. ಅದಕ್ಕೂ ಬಹಳ ಮನಸ್ಸಿಗೆ ನೋವು ಅನಿಸ್ತಾ ಇದೆ. ಇಷ್ಟೇನೆ ಹುಟ್ಟಿದಂತವ್ರು ಒಂದಿಲ್ಲ ಒಂದ್ ದಿವಸ ಸಾಯಲೇಬೇಕು. ಅದರ ಹುಟ್ಟು ಸಾವುಗಳ ಮಧ್ಯೆ ಅವ್ರು ಮಾಡಿರುವಂತಹ ಸಾಧನೆ ಅಪಾರವಾಗಿದೆ. ಆದರೆ ಇವತ್ತು ನಾನು ಏನ್ ಅವ್ರಿಗೆ ದುಃಖ ಆಗಿದೆ, ಕೇವಲ ಅವರು ಮೇಟಿ ಕುಟುಂಬಕ್ಕೆ ಮಾತ್ರ ದುಃಖ ಆಗಿಲ್ಲ, ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೇನೆ ಅವರ ಅಭಿಮಾನಿ ಬಂಧುಗಳಿಗೆ ದುಃಖ ಆಗಿದೆ. ಆ ದುಃಖವನ್ನ ತಡೆದುಕೊಳ್ಳುವಂತ ಶಕ್ತಿ ಭಗವಂತ ಅವ್ರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.